ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಚೇಲಗಿರಿ ಮಾಲಾ ಟಾಪ್ ಹಿಲ್ನ ಟ್ರೆಕ್ಕಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಕತ್ಲಾಗಿದೆ. ವಿನಾಯಕ ನೋಡ್ರಿ ಇಲ್ಲಿ ನೋಡ್ರಿ, 8ನೇ ಕ್ಲಾಸಿಂದ ಹುಡುಗಿರ್ ಫ್ಯಾನ್ಸು, ಈಗ 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದ್ದಾರೆ. ಇಲ್ಲಿ ಮೇಘರಾಜ್ ಇದ್ದಾರೆ. ಒಂದು ಮ್ಯಾಲ ಗೋಮಟೇಶ್ವರ ಬಿಟ್ಟು ಬಿಡ್ಬೇಕು ನೀವು ಟಾರ್ಚ. ಈಗ ನಾವು ಹೋಗಮಲ್ಲೇ ಸ್ನೇಹಿತರೆ. ಇನ್ನೊಂದು ಟ್ರೆಕ್ಕಿಂಗ್ 2ನೇ ದಿನ ಶುರುವಾಗಿದೆ. ಅದು 3ನೇ ದಿನದ 2ನೇ ಟ್ರೆಕ್ಕಿಂಗ್, ಬ್ಯಾಕ್ ಟು ಬ್ಯಾಕ್ ಟ್ರೆಕ್ಕಿಂಗ್. ಫುಲ್ ಡೇಂಜರ್ ಇದೆ ಗೆಳೆಯರೇ. ಈಗ ಸಿಚುವೇಶನ್ ತುಂಬ ಡೇಂಜರ್ ಆಗಿದೆ. ಹತ್ತುವ ಬರದಲ್ಲಿ ಸ್ವರ್ ಅಂದಿತ್ತು. ನೋಡಿದರೆ ನಾಯಿ ಅನ್ಕೊಂಡ್ವಿ, ಆಮೇಲೆ ಹಂದಿ ಅಲ್ಲ ಮುಳ್ಳಂದಿ ಬಂದು ನೋಡ್ರಿ ಹಂದಿ. ಅದಕ್ಕೆ ಅರ್ಧದಲ್ಲಿ ನಿಂತಿದ್ದೀವಿ. ವಿನಾಯಕ ಅವರು ಹಂದಿಯನ್ನು ಪತ್ತೆ ಮಾಡುತ್ತಿದ್ದಾರೆ. ಈ ಗಾಳಿಪಟ ಫಿಲಮಲ್ಲಿ ಅವನೊಬ್ಬ ಇರ್ತಾನಲ್ಲ, ಹಂಗೆಲ್ಲ ವಿನಾಯಕ ಗೆಳೆಯರೆ ನೋಡಿ ಎಲ್ಲ ದಂಗೊಡ್ದು. ನೀಗೂ ಬೆಳಕರದ ಮೇಲೆ ಬರ್ತಾನಂತೆ, ನಾವು ಬೆಳಕರದ ಮೇಲೆ ಹೋಗೋದು. ನಮ್ಮದು ಪಿಜ್ಜಾ ಪಾತದ್ ನೋಡಿ. ಅದೇ ಭಾರಿ ಡೇಂಜರು. ಎದೆ ದಗದಗ ಎನ್ನುತ್ತಿದೆ. ಅದಕ್ಕೆ ಅದರ ಅರ್ಧದಲ್ಲೇ ನಿಂತಿದ್ದೀವಿ. ಈಗ ಸಮಯ ಬಂದ್ಬಿಟ್ಟು ಸಮಯ 6 ಗಂಟೆ ಕರೆಕ್ಟಾಗಿ. ಇನ್ನೂ ಬೆಳಕರ್ದಿಲ್ಲ. ಹಂದಿ ಕಂಡಿರುವ ಸಂಭ್ರಮದಿಂದ ಎಲ್ಲ ಕೂತ್ಕೊಂಡಿದ್ದೀವಿ. ಕಣ್ಣು ಮುಚ್ಕೊಂಡ್ರಲ್ಲ, ಎಲ್ಲರೂ ಕೂತ್ಕೊಂಡಿದ್ದೀವಿ. ಅಲ್ಲಿ ಇನ್ನೊಂದು ಬ್ಯಾಚ್ ಬರ್ತಾಯಿದೆ, ಅವ್ರು ಹೋಗಲಿ ಅಂತ ಕಾಯ್ತಾ ಇದ್ದೀವಿ. ಅವ್ರು ಹೋದರೆ ಅವ್ರ ಹಿಂದೆ ಫಾಲೋ ಮಾಡ್ತಾರೆ. ಚೆನ್ನಾಗಿಲ್ಲ ಅಂತಾರೆ. 70-80 ಫೋಟೋ ಹೊಡ್ಸ್ಕೊತಾರೆ. ಇವ್ರಿಗೆ ಏನು ಹೇಳೋಣ, ನಾವು ಕರ್ಕೊಂಬರೋದೆಲ್ಲ ಒಳ್ಳೆ ಜಾಗಗಳಿಗೆ. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಸ್ನೇಹಿತರೆ, ಅಂತೂ ಇಂತೂ ಹತ್ತೇ ಬಿಟ್ವಿ ಪೀಕ್ನ. ನೋಡ್ಬೋದು, ಬ್ಯೂಟಿಫುಲ್ ವ್ಯೂ ಇದೆ. ಸ್ನೇಹಿತರೆ, ಇಲ್ಲಿ ಸನ್ರೈಸ್ ಆಯಿತು, ನೋಡ್ಬೋದು. ಬ್ಯೂಟಿಫುಲ್ಲಾಗಿ ಟೈಮ್ ಲಾಪ್ಸ್ ತೊಗೊಂಡು ಒಂದಷ್ಟು ಫೋಟೋಸ್ಗಳು ತೊಗೊಂಡು ವಾಪಸ್ ಈಗ ಬೆಟ್ಟ ನಡೀತೀವಿ. 50 ರೂಪೀಸ್ ವರ್ತಿಲ್ಲ, ಬರ್ತಿದೆ. ತುಂಬ ಖುಷಿ ಆಯ್ತು, ಚೆನ್ನಾಗಿತ್ತು. ಏನಂತೀರಪ್ಪ? ಚೆನ್ನಾಗಿದೆ. ಮೇಘರಾಜ್ ಸ್ವಲ್ಪ ನಡಕ್ತಾ ಇದ್ದಾನೆ. ಚಲೋ ವಿನಾಯಕ, ನೆಕ್ಸ್ಟ್ ಎಲ್ಲಿ ಹೋಗ್ತೀವಪ್ಪ? ಮುಂದಿನ ನಿಲ್ದಾಣ ಬಾಟಮ್ ರಾಕ್. ಈಗ ಇಳಿತಾ ಇದ್ದೀವಿ ನೋಡಿ. ಇಳಿಯುವ ಸ್ಪರ್ಧೆ ಇಲ್ಲ, ಸಂದರ್ಭಗಳು ಹಿಂಗಿದೆ. ಹತ್ತಿದ್ವಿ, ಇಳಿಯೋದು. ಇಫ್ ಯು ಸ್ಟ್ರಗಲ್ ದ ಸ್ಟ್ರಗಲ್ಸ್ ಯು. ಇದು ಇಳಿತಾರಲ್ಲೇ, ಬೆಟ್ಟ ಇಳಿತಾರೆ ಗೊತ್ತಾ? ಸ್ಟ್ರೈಟ್ 90 ಡಿಗ್ರಿ ಬೆಟ್ಟ, ಹಂಗೆ ಇಳಿಯಾಕತ್ತೀನಿ ನೀನು. ಕಾಲು ನೋವು ಆಗಲ್ಲ ಅದ್ರ ಮೇಲೆ. ಸ್ಟ್ರಗಲ್ ಐ ಆಮ್ ಯುವರ್ ಸ್ಟ್ರಗಲ್. ಯಾರು? ಅಯ್ಯೋ, ಸೂರ್ಯ ಹುಟ್ಟುವ ಕಾಂಪಿಟೇಷನಲ್ಲಿ
ನೋಡ್ತೀನಿ ವೀಕ್ಷಕರೇ, ತಪ್ಪಾಗಿ ಹೇಳಿದ್ರು. 2027ಕ್ಕೆ ಕೋಟಿ ಸಾವಿರ ಕೋಟಿ ಹೊಡೆ ಹಾಕೋಣಂತೆ. 1000 ಕೋಟಿ ಹೊಡೆಯ ಚಾಲೆಂಜಲ್ಲಿ ಗೆದ್ದಿದ್ದೀನಿ. ಸೂರ್ಯ ಇಲ್ಲಿ ಹುಡ್ತತೆ ಅಂದಿದ್ರು, ನಾನು ಈ ಕಡೆ ಹೇಳಿದೆ, ಈ ಕಡೆ ಹುಟ್ಟೈತಿ. ಏನೋ ವೀಕ್ಷಕರೇ ನಮಗೆ ನೋಡಕ್ ಬರಲ್ಲ. ಸ್ಟ್ರೈಟ್ ಹೋಗ್ತಾ ಹೋಗ್ತಾ ಈ ಥರ ಸ್ಟಾಪ್ಗಳು ಇರ್ತದೆ, ಬೇಕಾದರೆ ರೆಸ್ಟ್ ಮಾಡ್ಬೋದು. ನಾವು ರೆಸ್ಟ್ ಎಲ್ಲ ಮಾಡಲ್ಲ. ಗೆಳೆಯರೆ, ಟ್ರೆಕ್ಕಿಂಗ್ ಆಯಿತು. ಒಂದು ಸಣ್ಣ ಸಿಟ್ ಸ್ಟಾಪ್, ಒಳ್ಳೆ ವ್ಯೂ ಜೊತೆಗೆ. ನೋಡಿ ಹೆಂಗಿದೆ, ಗಾಡಿ ನೋಡ್ರಿ ಎಷ್ಟು ಸುಂದರವಾಗಿ ಕಾಣ್ತಿದೆ. 2 ಸುಂದರಿಗಳು ನೋಡ್ರಿ, 2 ಸುಂದರಿಗಳನ್ನ, ಸುಂದರಿ 1 ಸುಂದರಿ 2. ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಟು ಪ್ಯಾಟಮ್ ರಾಕ್. ಎಲ್ಲ ತಿಂಡಿ ತಿಂದ್ಬಿಟ್ಟು 3ನೇ ದಿನ ಬೆಳಗ್ಗೆ ಫಸ್ಟ್ ಟೈಮ್ ಚೆನ್ನಾಗಿರೋ ತಿಂಡಿ ತಿಂದಿರೋದು. ಹಾಂ ಅದನ್ನ ಇದೆ ಇದೆ. ಆ ಗುಡ್ಡ ನೋಡಿ ಕಾಣ್ತದ, ಇಲ್ಲ ಅದೇ ಗುಡ್ಡನ ಅದು. ಈ ಗುಡ್ಡನ ಹತ್ತಿದ್ ನಾವು. ಆ ಗುಡ್ಡ ಇಲ್ಲ, ಅದಾ? ಏಯ್ ಬರೀ ಹತ್ತದ್ದು ಮಾಡೋದು ಮಾಡಿ ಮಾಡ್ಬೇಕ್ರಿ ಜೀವನದಲ್ಲಿ. ಇಳಿಯೋದು ಪರವಾಗಿಲ್ಲ, ಈ ವಯಸ್ಸಲ್ಲಿ ಮಾಡ್ಬೇಕು. ಈ ವಯಸ್ಸಲ್ಲಿ ಮಾಡ್ದಲ್ಲ ಯಾವ ವಯಸ್ಸಲ್ಲಿ ಮಾಡ್ತೀಯ? ಆ ಕಡೆಯಿಂದನೇ ಬರ್ಬೋದಿತ್ತರಲ್ಲಿ. ಹಾಕದೆ ನಾನು. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಗೋಪ್ರೋ ಸಿಕ್ಕಾಕಳಿ. ಇಂತೂ ನಾವು ಬಾಟಮ್ ರಾಕಿಗೆ ಬಂದಾಯಿತು. ಒಂದ್ಸಲಿ ತೋರಿಸ್ಬಿಡ್ತೀವಿ, ನೋಡ್ಕೊಳ್ಳಿ. ಫೇಮಸ್ ಪ್ಯಾಟಮ್ ರಾಕ್. ಸ್ನೇಹಿತರೆ, ಈಗ ನಮ್ಮ ಮೇಘರಾಜ್ ಹೂವಿಗೆ ನೀರು ಹಾಕ್ತಾರೆ ಯಾರಪ್ಪ? ಬೆಟ್ಟದ ಮೇಲಿರೋ ಇದಕ್ಕೆ ಹೂವು ಹಾಕ್ತಾರೆ ಯಾರು? ನೀರು ಹಾಕ್ತಾರೆ ಯಾರು? ಎಲ್ಲೈತೆ ಹೂವು? ಸ್ನೇಹಿತರೆ, ನಮ್ಮ ಮೇಘರಾಜ್ ಅವರಿಗೆ ಒಂದು ಕಟ್ಟ ಕಡೆಯ ನಿಗೂಢ ಪ್ರಶ್ನೆ ಬಂದಿದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಕ್ಕೆ ಗಿಡನದು? ಎಕ್ಕೆ ಗಿಡನದು ಒಂದೇ? ಎಕ್ಕೆ ಗಿಡನದು? ಎಕ್ಕೆ ಗಿಡ ಹೆಂಗೆ ಬೆಳೆದಿದೆ ಇದು ಯಾರಿಗಾರು ಗೊತ್ತಿರೋ ದಯವಿಟ್ಟು ಕಾಮೆಂಟ್ ಮಾಡಿ.